ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ, ನೀವು ಆರಾಮದಿರಿ ಅಂತ ತಿಳ್ಕೊಂಡೀನಿ. ನಾನು ಸಿಲ್ಕ್ ಸ್ಯಾರಿನ ತೊಗೋಬೇಕಂತ ಹೇಳಿ ಭಾಳ ದಿನ ಆಗಿತ್ತು. ಹೀಗಾಗಿ ಆಲ್ರೆಡಿ ಒಂದು ಲಾಗ್ದಾಗ ಹೇಳೀನಿ. ಇದು ನನ್ನ ಸಿಲ್ಕ್ ಸ್ಯಾರಿ. ಓಪನ್ ಮಾಡಿ ನೋಡೋಣ ಬನ್ನಿ. ಇದಕ್ಕೆ ರೇಟು 3100 200 ಬಿದ್ದಿರ್ಬೋದು. ಮೋಸ್ಟ್ಲಿ 3100. ಆ್ಯಂಡ್ ಇದು ಸಿಲ್ಕ್ ಸ್ಯಾರಿ. ನನ್ನ ಕಡೆ ಈ ಟೈಪ್ ಕಲರ್ ಇದ್ದಿದ್ದಿಲ್ಲ, ಸೊ ಹಿಂಗಾಗಿ ನಾನು ಚಾಕ್ಲೇಟ್ ಕಲರ್ ತೊಗೊಂಡೆ. ಓಪನ್ ಮಾಡಿ ನೋಡೋಣ ಬನ್ನಿ. ಗ್ರೀನು ಸರಗೈತಿ, ಚಾಕ್ಲೇಟ್ ನೆರ್ಗಿ ಒಳಗೆ ಪೂರ ನೆರ್ಗಿ ಹಿಂಗೆ ಬರ್ತೈತೆ ಚಾಕ್ಲೇಟ್ ಕಲರ್. ಆ್ಯಂಡ್ ಅಪೋಸಿಟ್ ಇದು ಗ್ರೀನ್ ಕಲರ್ ಏನು ಕಾಣತ್ತೈತಲ್ಲ, ಗೋಲ್ಡನ್ ಮಿಕ್ಸ್ ಗ್ರೀನ್, ಅದು ಬ್ಲೌಸು. ಇದು ಶರಗು, ಈಗ ತೋರ್ಸಾಕತ್ತಿದ್ದು ಶರಗು. ಇದು ಏನೈತಿ ಗ್ರೀನ್, ಇದು ಬ್ಲೌಸು. ತುಂಬ ಲುಕ್ ಅನಿಸುತ್ತೆ ಅಪೋಸಿಟ್ ಕಲರ್. ಫಸ್ಟ್ ಟೈಮ್ ನಾನು ಗ್ರೀನ್ ಬಾರ್ಡ್ರ್ ಇದ್ದಿದ್ದು ತೊಗೊಂಡಿನಿ. ಆಲ್ಮೋಸ್ಟ್ ಆಲ್ ಗೋಲ್ಡನ್, ಪಿಂಕ್ ಹಂಗೆ ತೊಗೋತಿದ್ದೆ. ಈ ಸಲ ಫಸ್ಟ್ ಟೈಮ್ ಗ್ರೀನ್ ಬಾರ್ಡ್ರ್ ಇದ್ದಿದ್ದು ತೊಗೊಂಡಿನಿ. ಒಂದು ಟೈಪ್ ಲೈಕ್ ಆಯಿತು. ಸೊ ಹಿಂಗಾಗಿ ಹುಡುಗಿಯರಿಗೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಲೈಕ್ ಆಗ್ತವೆ. ಸೀರೆ, ಡ್ರೆಸ್, ಫೈನಲ್ ಲುಕ್ ಹಿಂಗೈತೆ ನೋಡ್ರಿ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಬೇಕನ್ನಿಸ್ತು. ನಮ್ಮ ಮನೆಯವ್ರು ಏನಾರು ಮಾಡೋಣ, ಮ್ಯಾಗಿ ಮಾಡತ್ತಿದ್ದೆ. ಸೊ ಮ್ಯಾಗಿ ಬನ್ನಿರಿ. ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿ ಒಂದಿಷ್ಟು ಸೋಯಾ ಸಾಸು ಆ್ಯಂಡ್ ಕಿಸಾನ್ ಕಂಪ್ನಿದು ಸಾಸ್ ಹಾಕಿದ್ರೆ ಲೈಕ್ ಆಗುತ್ತೆ ನಮ್ಮ ಮನೆಯವರಿಗೆ. ಹೀಗಾಗಿ ಮ್ಯಾಗಿ ಕಂಪ್ನಿದು ಇತ್ತು, ಬಟ್ ಅದು ಯಾಕೋ ಅಷ್ಟು ಲೈಕ್ ಆಗಲ್ಲ. ಅದು ಕಿಸಾನ್ ಕಂಪ್ನಿದೇ ಇಷ್ಟಪಡ್ತಾರೆ. ಹೀಗಾಗಿ ಅವ್ರಿಗೆ ಇದನ್ನ ಹಾಕಿ ಪ್ರೈವೇಟಾಗಿ ಅವರಿಗೆ ಒಬ್ಬರಿಗೆ ಮಾಡಿಕೊಟ್ಟೆ. ನಂಗೆ ನಾರ್ಮಲಾಗಿ ನೀರೊಳಗೆ ಮಾಡ್ಕೊತೀನಿ ಮ್ಯಾಗಿ, ಇಲ್ಲ ಅಂದ್ರೆ ಹಿಂಗೆ ಉಳ್ಳಾಗಡ್ಡಿ ಆ್ಯಂಡ್ ವೆಜಿಟೇಬಲ್ ಹಾಕಿ ಮಾಡ್ಕೊತೀನಿ. ಆ ಟೈಪ್ ನಂಗೆ ಇದೇ ಬೇಕು ಅದೇ ಬೇಕಂತಿಲ್ಲ. ಬಟ್ ಇವರಿಗೆ ಒಗ್ಗರಣೆ ಹಾಕಿದ್ರೆ, ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿದ್ರೆ ಅಷ್ಟೇ ತಿಂತಾರೆ. ಸೊ ಹಿಂಗಾಗಿ ಅವ್ರಿಗೆ ಸಪ್ರೇಟ್ ಮಾಡ್ತೀನಿ.
ಈಗ ಮ್ಯಾಗಿ ರೆಡಿಯಾಗಿದೆ, ರೆಡಿ ಟು ಸರ್ವ್. ನಾನು ಎಲ್ಲ ಟೈಪ್ ಯೂಸ್ ಮಾಡ್ತೀನಿ. ಒಮ್ಮೆ 1 2 3 ನೂಡಲ್ಸ್ ಯೂಸ್ ಮಾಡ್ತೀನಿ, ಒಮ್ಮೆ ಮ್ಯಾಗಿ ಕಂಪ್ನಿದು ಯೂಸ್ ಮಾಡ್ತೀನಿ, ಆ್ಯಂಡ್ ಇಪ್ಪಿ ಕಂಪ್ನಿದು ಯೂಸ್ ಮಾಡ್ತೀನಿ, ಆ್ಯಂಡ್ ಪತಂಜಲಿ ಕಂಪ್ನಿದು ಯೂಸ್ ಮಾಡ್ತೀನಿ. ಇವು ಕಂಪ್ನಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಆಲ್ಮೋಸ್ಟ್ ಆಲ್ 1 2 3 ನೂಡಲ್ಸ್ ಭಾಳ ಇಷ್ಟಪಡ್ತಾರೆ ನಮ್ಮ ಮನ್ಯಾಗ. ನೆಕ್ಸ್ಟ್ ಮಾರ್ನಿಂಗು ಮಧ್ಯಾಹ್ನಕ್ಕೆ ಏನು ಅಡುಗೆ ನಾಷ್ಟ ಮಾಡಿದ್ವಿ ಬೆಳಗ್ಗೆ. ಮಧ್ಯಾಹ್ನ ಏನು ಅಡುಗೆ ಮಾಡೋನು ಅಂತ ಹೇಳಿ ಕುಂತಿದ್ದೆ. ಸೊ ಹೀಗಾಗಿ ಬ್ಯಾಳಿ ಮ್ಯಾಗಿನ ಕಡುಬು ಮಾಡಿದ್ರಾಯಿತು ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಪಾಸ್ತಾ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಗೋಧಿ ಹಿಟ್ಟು ತೊಗೊಳ್ಳೋದು, ಒಂದಿಷ್ಟು ಮೆಂತ್ಯ ಒಣಗಿಸಿರೋ ಮೆಂತ್ಯ ಇರುತ್ತಲ್ಲ ಅದನ್ನ ಹಿಂಗೆ ಪೌಡ್ರ್ ಮಾಡಿ ಉದುರಿಸೋದು. ಆ್ಯಂಡ್ ಉಪ್ಪು, ಖಾರ, ಖಾರದ ಪುಡಿ, ಒಂದಿಷ್ಟು ಅಜ್ವಾನ ಹಾಕಿ, ನೀವು ಆಪ್ಷನ್ ಬೇಕಂದ್ರೆ ಅರಿಶಿನ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ನಮ್ಮ ಸೈಡ್ ಪಾಸ್ತಾ ಅದು ಭಾಳ ಕಮ್ಮಿ ಹೊರಗಿನ ತಂದು ತಿನ್ನೋದು. ಆಲ್ಮೋಸ್ಟ್ ಆಲ್ ಸ್ವಲ್ಪ ಹಳೆ ಕಾಲದವರು ಹೀಗೆ ಮಾಡ್ಕೊಂಡು ತಿಂತಾರೆ. ಚಪಾತಿ ಹಿಟ್ಟಲಿಂದ ಪಾಸ್ತಾ ಮಾಡಿ ಹಿಂಗೆ ತಿಂತಾರೆ. ಈಗಿನ ಹುಡುಗರು ಪಾಸ್ತಾ ಅಂಥೇಳಿ ಹೊರಗಿಂದು ಕೊಂಡಿದ್ದು ತಂದು ಹೆಂಗಿರ್ತಾವೋ ಎಲ್ಲಿ ಮಾಡಿರ್ತಾರೋ ಏನೋ, ಬಟ್ ಸೇಫ್ನ್ಯಾಗ ಮಾಡಿ ಚಲೋ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಏನು ಅನ್ಸಲ್ಲ. ಬಟ್ ಸ್ವಲ್ಪ ಲೋಕಲ್ ತರೋದು ಕಮ್ಮಿ ಮಾಡಿರಿ, ಯಾಕಂದ್ರೆ ಲೋಕಲ್ ಅಷ್ಟು ಕೇರ್ ತೊಗೊಂಡು ಮಾಡಲ್ಲ. ಮಾರ್ಕೆಟ್ ಒಳಗೆ, ಬಜಾರ್ ಒಳಗೆ ಪ್ಯಾಕ್ಡ್ ಇದ್ದಿದ್ದು ಚಲೋ ಇರ್ತಾವೆ, ಖುಲ್ಲ ಇದ್ದಿದ್ದು ತೊಗೋಬೇಡ್ರಿ. ಆ್ಯಂಡ್ ಈಗ ಇದಕ್ಕೆ ಒಂದಿಷ್ಟು ನೀರು ಹಾಕೊಳ್ಳೋಣ. ನೀರು ಹಾಕ್ಕೊಂಡು ಸೇಮ್ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಹಂಗೆ ಕಲಿಸ್ಕೊಳ್ಳೋದು. ಕಲಸಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಇನ್ನೊಂದು ಬೌಲ್ದಾಗ ಬ್ಯಾಳಿ ನೆನಿಟ್ಕೋರಿ. ತೊಗರಿ ಬೇಳೆ ಅಥವಾ ಮೆಂತ್ಯ ಕಾಳು ನೆನಿಟ್ಕೋಬೋದು. ಒಬ್ಬೊಬ್ರು ಮೆಂತ್ಯ ಕಾಳು ಹಾಕಿ ಮಾಡ್ತಾರೆ. ನಾನು ತೊಗರಿ ಬೇಳೆ ನೆನಿಟ್ಕೊಂಡೀನಿ. ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ರಿ. ಹೆಲ್ದಿ ಫುಡ್ ತಿನ್ಬೇಕಂತ ಹೇಳಿ ನ್ಯೂ ಇಯರ್ಲಿಂತನೂ ನಾನು ಟ್ರೈ ಮಾಡತ್ತೀನಿಲ್ಲ, ಹೀಗಾಗಿ ಫಾಲೋಅಪ್ನೂ ಮಾಡತ್ತೀನಿ ಹೆಲ್ದಿ ಫುಡ್ ತಿನ್ಬೇಕಂತ ಹೇಳಿ. ಯಾಕಂದ್ರೆ ಮುಂದೆ ನಾನು ಟ್ರೀಟ್ಮೆಂಟ್ ತೊಗೋಬೇಕಾಗೈತಿ ವೆಯ್ಟ್ ಲಾಸ್ ಸಂಬಂಧ. ಸೊ ಹೀಗಾಗಿ ಹಣ್ಣು ತರಕಾರಿ ಅದು ಹೆಚ್ಚು ತಿನ್ನಂತ ಹೇಳ್ಯಾರ. ಹೀಗಾಗಿ ನಾನು ಸ್ವಲ್ಪ ಹೆಲ್ದಿ ಫುಡ್ ಪ್ರಿಫರ್ ಮಾಡತ್ತೀನಿ. ಸೌತೆಕಾಯಿ ನೀರೊಳಗೆ ಒಂದು 10 ನಿಮಿಷ ನೆನೆ ಇಟ್ಟಿದ್ದೆ. ನೀರು ಸೇಮ್ ಬೆಂಗಳೂರು ಸೌತೆಕಾಯಿ ಇರ್ತಾವಲ್ಲ ಆ ಟೈಪ್ ಆಗಿತ್ತು. ಈ ಬೆಂಗಳೂರು ಸೌತೆಕಾಯಿನ ಬಂದವು ನಮ್ಮ ಊರೊಳಗೆ, ಹೀಗಾಗಿ ಪೂರ ನೀರು ಇರ್ತೈತಿ ಇದು ಸೌತೆಕಾಯಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಭಾಳ ತೆಳ್ಳನು ಸಣ್ಣ ಸೌತೆಕಾಯಿ ಮತ್ತು ಕಪ್ಪು ಹಸಿರು ಬರ್ತಾವೆ. ಇವರು ಸ್ವಲ್ಪ ಗಿಳಿ ಹಸಿರು ಮ್ಯಾಗ ಅದಾವೆ ಸೌತೆಕಾಯಿ, ಗಿಳಿ ಹಸಿರು ವೈಟ್ ಪ್ಯಾಚ್ ಹಿಂಗೆ ಟೈಪ್. ಹೆಲ್ದಿ ಫುಡ್ ಇರಲಿ ಅಂತ ಹೇಳಿ ಡೈಲಿ ಒಂದು ಫ್ರೂಟರ್ ತಿಂತೀನಿ, ಇಲ್ಲ ವೆಜಿಟೇಬಲರ ತಿಂದಿರ್ತೀನಿ. ಇದು ನನಗೆ ಲೈಟ್ ವೆಯ್ಟ್ ಅನ್ಸಾತೈತಿ ಇತ್ತಿತ್ಲಾಗ. ಮೋಸ್ಟ್ಲಿ ಒಂದು ನ್ಯೂ ಇಯರಿಂದ ಚಾಲೂ ಮಾಡೀನಿ. ಆಲ್ಮೋಸ್ಟ್ ಆಲ್ 1 ಮಂತ್ ಆಗಕ್ಕೆ ಬಂತು.
ಇನ್ನಕ್ಕಾದರೂ ಫಾಲೋ ಮಾಡಕತ್ತೀನಿ. ಅದಕ್ಕೆ ಒಂದಿಷ್ಟು ಮ್ಯಾಗ ಉಪ್ಪು ಖಾರ ಹಾಕೋಬೋದು, ಆಪ್ಷನ್. ರಾ ಸಾಲ್ಟ್ ಇದ್ದರೂ ರಾ ಸಾಲ್ಟ್ ಹಾಕೋರಿ. ಈಗ 10 ನಿಮಿಷ ಆಯಿತು ಇದು ಬ್ಯಾಳಿ ನೆನೆದು. ಇವಾಗ ಒಂದು ಬೋಗಣಿಕಾಯಿ ಹಾಕಿಡೋನು, ಅದ್ರಾಗ ಬ್ಯಾಳಿ ಹಾಕೋನು. ಬ್ಯಾಳಿ ಹಾಕಿ ಕುದಿಯಾಕೆ ಬಿಡಬೇಕು. ಏನು ಬುರುಗು ಬರ್ತೈತಲ್ಲ ಅದನ್ನ ತೆಗಿಬೇಕು. ಕುದಿ ನಂತರ ಬುರುಗು ಬರ್ತೈತಿ, ಅದನ್ನ ತೆಗಿಬೇಕು. ತೆಗೆದು ಈ ಚಪಾತಿ ಹಿಟ್ಟು ಏನೈತಿ ಇನ್ನು ಕಲಿಸ್ತಾ ಇರಬೇಕು. ಅದು ಬುರುಗು ಬರುತ್ತಲೇ ನಾವು ಚಪಾತಿ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ. ಹಿಟ್ಟದು ಹಚ್ಚಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಒಂದು ಟೈಪ್ ಪೂರ ಹಿಟ್ಟಿಟ್ಟಾಗ್ಬಿಡುತ್ತದು ಬ್ಯಾಳೆ ಮ್ಯಾಗಿನ ಕಡುಬು. ಸ್ವಲ್ಪ ಎಣ್ಣೆನ ಹಚ್ಕೋರಿ, ಸ್ವಲ್ಪನೇ. ಸೇಮ್ ಚಪಾತಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಚಪಾತಿ ಮಾಡೋದು. ಕೊರಿ ಮನೇಲೆ ಸ್ಕ್ವೇರ್ ಅಥವಾ ಡೈಮಂಡ್ ಶೇಪ್ನಾಗ ಕಟ್ ಮಾಡೋದು. ವಿಡಿಯೋನಾಗ ತೋರಿಸ್ತೀನಿ ನೋಡ್ರಿ ಹಂಗೆ. ಇದು ಕಟ್ಟಿಂಗ್ ಮಷೀನ್ ನಮ್ಮ ಅತ್ತೆಯವ್ರದ್ದು, ಹಳೆ ಕಾಲದ್ದು. ನೀವು ಬೇಕಾದ್ರೆ ಚಾಕುಲೇನೂ ಕಟ್ ಮಾಡ್ಕೋಬೋದು, ಈ ಟೈಪ್ ಇರ್ಲಿಕ್ಕೆ ಅಂದ್ರೆ. ಒಂದೊಂದು ಬಿಡಿಸಿ ನೀರೊಳಗೆ ಕುದಿ ನೀರಾಗ ಹಾಕಬೇಕೀಗ. ವಿಡಿಯೋನಾಗ ತೋರಿಸ್ತೀನಿ ನೋಡ್ರಿ. ಈಗ ಹಿಂಗೆ ಒಂದೊಂದು ಬಿಡಿಸ್ಕೊಂಡು ಕುದಿ ನೀರೊಳಗೆ ಹಾಕೋಬೇಕು. ಇದು ಭಾಳ ಅಂದ್ರೆ ಒಂದು 20 ಮಿನಿಟ್ಸ್ನಾಗ ಆಗ್ತೈತಿ. ಇದು ಹೆಲ್ದಿನೂ ಕೂಡ. ಭಾಳ ಆಯಿಲಿ ಫುಡ್ ತಿನ್ನೋಕ್ಕಿಂತ ಇದು ಚಲೋ. ಬೇಕಂದ್ರೆ ಮಕ್ಕಳಿಗೆ ಸ್ವಲ್ಪ ಹೌದಲ್ಲ ನಂಗೆ ಸಾಸ್ ಹಾಕಿಕೊಟ್ರೆ ನಡಿತೈತಿ, ಇಲ್ಲ ಸಾಸ್ ಬ್ಯಾಡ್ ಅಂದ್ರೆ ಅದು ಆಪ್ಷನಲ್. ಹಿಂಗೆ ಬಿಡಿ ಬಿಡಿಯಾಗಿ ಇದೇನು ಬುರ್ಗ ಬಂದೈತಲ್ಲ ಇದು ಒಂದು ಸ್ಪೂನ್ಲೆ ತೊಗೋಬೇಕು. ಆ್ಯಕ್ಚುಲಿ ನಾ ತೆಗ್ದಿಲ್ಲ, ಯಾಕಂದ್ರೆ ಮನೆಯನ್ ಬ್ಯಾಳೆ ಅಲ್ಲ, ಹೀಗಾಗಿ ಏನೂ ಔಷಧ ಹೊಡೆದಿರಲ್ಲ. ನಾವು ಹೊರಗಡೆ ಕೊಂಡು ಬ್ಯಾಳೆ ತಂದಿದ್ವಿ ಅಂದ್ರೆ ತೆಗಿತಿದ್ದೆ ಬುರ್ಗ, ಯಾಕಂದ್ರೆ ಅದ್ರಾಗ ಔಷಧ ಹೊಡೆದಿರ್ತಾರಲ್ಲ, ಹೀಗಾಗಿ ಕೆಮಿಕಲ್ ಸಿಂಪಡಿಸಿರ್ತಾರೆ, ಅದು ಚಲೋ ಅಲ್ಲ ಹೆಲ್ತಿಗೆ ಅಂತ ಹೇಳಿ ನಾವು ಔಷಧ ಹೊಡೆದಿಲ್ಲ. ನಮ್ಮ ಹೊಲದಾಗ ಆಗಿದ್ದು ಬ್ಯಾಳೆ, ಹೀಗಾಗಿ ನಾವು ಔಷಧ ಸಿಂಪಡಣೆ ಮಾಡಿಲ್ಲ. ಚಾಕುಲೆ ಕಟ್ ಮಾಡಿದ್ನಲ್ಲ, ಈ ಟೈಪ್ ಚಾಕುಲೆ ಕಟ್ ಮಾಡಿ ಹಿಂಗೆ ಹಾಕೋಬೋದು.
ಸ್ವಲ್ಪ ಜೋರು ಇಡ್ಬೇಕು ಫ್ಲೇಮ್ನ. ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ ಆಲ್ರೆಡಿ. ಅದನ್ನ ಒಂದಿಷ್ಟು ಕುಟ್ಟಿರ ಅರ್ಧರ ಹಾಕೊಳ್ಳೋಣ. ಈಗ ಮ್ಯಾಗ ಹಾಕ್ಕೊಳ್ಳೋದು ತೋರಿಸ್ತೀನಿ ನೋಡ್ರಿ ವಿಡಿಯೋನಾಗ. ಹಿಂಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಅಂದ್ರೆ ಎಣ್ಣೆ ಯಾಕೆ ಹಾಕ್ಬೇಕು ಮ್ಯಾಗ ಅಂದ್ರೆ ಒಂದಕ್ಕೊಂದು ಹಿಂಗೆ ಅಂಟೋದಿಲ್ಲ. ಸೊ ಹಿಂಗಾಗಿ ಮ್ಯಾಗ ಹಾಕ್ಬೇಕು ಎಣ್ಣೆ. ಒಂದಿಷ್ಟು ಜೀರಿಗೆ ಹಾಕಬೇಕು. ಸ್ವಲ್ಪ ಮ್ಯಾಗ ಕೆಳಗೆ ಮಾಡಿರಿ, ವಿಡಿಯೋನಾಗ ತೋರಿಸ್ತೀನಿ ಹಂಗೆ. ಅಂದ್ರೆ ತೆಳ ಹತ್ತಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು. ಹಿಟ್ಟಿಗೆ ನೀವು ಆಲ್ರೆಡಿ ಸ್ವಲ್ಪ ಭಾಳ ಹಾಕಿದ್ರಿ, ಈಗ ಟೇಸ್ಟ್ ಮಾಡಿಕೊಂಡು ಆಪ್ಷನಲ್ ಹಾಕೋಬೋದು. ಇಲ್ಲ ನಾವು ಹಿಟ್ಟಿಗೆ ಸ್ವಲ್ಪ ಹಾಕೀವಿ ಅಂತಂದ್ರೆ ಇಲ್ಲಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕೋಬೇಕು. ಸ್ವಲ್ಪ ಕೆಂಪು ಖಾರ, ಇದು ನಮ್ಮ ಮಮ್ಮಿ ಐಟಮ್, ಅವರು ಕಲಿಸ್ಕೊಟ್ಟಿದ್ದನ್ನ. ನಮ್ಮ ಉತ್ತರ ಕರ್ನಾಟಕ ಪಾಸ್ತಾ ರೆಡಿಯಾಗಿದೆ ನೋಡಿ. ತುಂಬಾ ಹೆಲ್ದಿ, ಏನು ಆಯಿಲ್ ಭಾಳ ಇರೋದಿಲ್ಲ. ಹೀಗಾಗಿ ಇದನ್ನ ತೋರಿಸಿದೆ. ಇವಾಗ ನಾವು ಒಂದು ಹಾಸ್ಪಿಟ್ಲಿಗೆ ಹೋಗಿದ್ವಿ, ಆಯುರ್ವೇದಿಕ್ ಡಾಕ್ಟ್ರ್ ಕಡೆ. ವೆಯ್ಟ್ ಲಾಸ್ ಸಂಬಂಧ ಕೇಳ್ಕೊಂಬರಕ್ಕೆ ಹೋಗಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಹೇಳಿ ಇಡ್ಲಿ ಸಾಂಬಾರು ಮಾಡಿದ್ದೆ. ಭಾಳ ಖುಷಿಪಟ್ಟರು ಅವರು. ಮತ್ತು ನನಗೆ ಗಿಫ್ಟನ್ನು ಕೊಟ್ಟರು. ಏನು ಗಿಫ್ಟ್ ಕೊಟ್ಟರು ಅಂತ ಹೇಳಿ ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಗಿಫ್ಟ್ ಕೊಟ್ಟರು ಅಂತ ಹೇಳಿ. ತುಂಬಾ ಚೆನ್ನಾಗಾಗಿತ್ತು ಇಡ್ಲಿ ಸಾಂಬಾರು. ಭಾಳ ಇಷ್ಟಪಟ್ಟು ತಿಂದರು ಎಲ್ಲರೂ. ನಮ್ಮ ಮನೆಯವ್ರು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಮಾರ್ನಿಂಗ್ ಏನಪ್ಪ ಅಂದ್ರೆ ರೋಸ್ ಆ್ಯಂಡ್ ಫ್ಲವರು, ಮಲ್ಲಿಗೆ ಹೂವು. ಭಾಳ ಇಷ್ಟ ಅಂತ ಹೇಳಿ ಗಿಫ್ಟ್ ಕೊಟ್ಟರು ಮುಂಜಾನೆ. ನೆಕ್ಸ್ಟ್ ಗಿಫ್ಟ್ ಅಂದ್ರೆ ಬಂಗಾರ ಬಳೆ ಕೊಟ್ಟರು ಗಿಫ್ಟು. ಇವು ಗ್ರೀನ್ ಕಲರ್ ಬಳೆ ಕಾಣ್ತಾವಲ್ಲ, ಆಲ್ರೆಡಿ ಮದ್ವೆ ಒಳಗೆ ಹಾಕ್ಕೊಂಡಿದ್ದು. ಇಷ್ಟು ವರ್ಷ ಆದರೂ ಹಂಗೆ ಇಟ್ಟಿದ್ದೀನಿ. ಹೀಗಾಗಿ ಸ್ಪೆಷಲ್ ಅಂತ ಹೇಳಿ ಇವತ್ತು ಗ್ರೀನ್ ಬ್ಯಾಂಗಲ್ಸ್, ಕಾಜಿನ ಬಳೆ ಮತ್ತು ಗೋಲ್ಡನ್ ಬ್ಯಾಂಗಲ್. ಮಧ್ಯಾಹ್ನ ಒಂದು ಆರೆಂಜ್ ತಿಂದೆ, ಹೆಲ್ದಿಯಾಗಿರಲಿ ಅಂತ ಹೇಳಿ. ಊಟ ಮಾಡಲಿಲ್ಲ. ಮತ್ತು ಈವ್ನಿಂಗ್ 5 ಗಂಟೆ 5:15 ಹಿಂಗೆ ದೇವಸ್ಥಾನಕ್ಕೆ, ಗುಡಿಗೆ ಅದು ಹೋಗಿ ನಮಸ್ಕಾರ ಮಾಡಿಕೊಂಡು ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಹೋದ್ವಿ ಹೋಟೆಲ್ಗೆ. ಕೇಕ್ ಅದು ಕಟ್ ಮಾಡಿ ನೆಕ್ಸ್ಟ್ ಊಟ ಅದೆಲ್ಲ ಆರ್ಡ್ರ್ ಕೊಟ್ವಿ. ಫಸ್ಟ್ ಸೂಪ್ ಕೊಟ್ವಿ, ಆಮೇಲೆ ಮಸಾಲ ಪಾಪಡ್ ಕೊಟ್ವಿ, ಆ್ಯಂಡ್ ಇದು ಮಸಾಲ ಕಾಜು ಆ್ಯಂಡ್ ಮಸಾಲ ಕಾಜು ಸರ್ವ್ ಮಾಡತ್ತರ. ಆ್ಯಂಡ್ ಇನ್ನೊಂದು ದಾಲ್. ಆ್ಯಂಡ್ ಇದು ಸಾಂಬಾರು ಮತ್ತು ಅನ್ನ ಉಂಡು. ನೆಕ್ಸ್ಟ್ ಗಿಫ್ಟ್ ನಮ್ಮ ಸಿಸ್ಟರ್ ಕೊಟ್ಟಿದ್ದರು. ಏನಿದೆ ನೋಡಬೇಕು ಅನ್ನಿಸ್ತು. ಹಿಂಗಾಗಿ 11:30 ಆದ್ರೂ ಇನ್ನೂ ಮಕ್ಕೊಂಡಿಲ್ಲ.
ಏನಿದೆ ಅಂತ ಹೇಳಿ ನೋಡ್ಬೇಕಂತ ಕ್ಯೂರಿಯಾಸಿಟಿ. ಓಪನ್ ಮಾಡಿ ನೋಡಿದೆ. ಡಿನ್ನರ್ ಸೆಟ್ ಇತ್ತು. ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ನನಗೆ ಯೂಟ್ಯೂಬ್ ವಿಡಿಯೋ ಮಾಡೋದು ಭಾಳ ಹುಚ್ಚಲ್ಲ. ಹೀಗಾಗಿ ನನ್ನ ವಿಡಿಯೋಕ್ಕೆ ಹೆಲ್ಪ್ ಆಗಲಿ, ಸರ್ವ್ ಮಾಡೋಕ್ಕೆ ಮತ್ತು ಪ್ಲೇಟ್ಸು ಬೌಲ್ ಅದು ವಿಡಿಯೋನ್ಯಾಗ ಚಂದಾಗ ಬರ್ತೈತಿ ಅನ್ನೋ ಕಾರಣಕ್ಕೆ ನನಗೆ ಇದು ಗಿಫ್ಟ್ ಮಾಡ್ಯಾರ ನಮ್ಮ ಅಕ್ಕ. ಓಪನ್ ಮಾಡಿ ನೋಡೋಣ ಬನ್ನಿ ಏನೇನು ಬಂದವು, ಎಷ್ಟು ಐಟಮ್ಸ್ ಅದಾವು ಅಂತ ಹೇಳಿ. ನಾಷ್ಟಾ ಪ್ಲೇಟು ಮತ್ತು ಸೂಪಿನ ಬೌಲ್, ಸರ್ವ್ ಮಾಡೋಕ್ಕೆ ಬೌಲ್, ಎಲ್ಲ ಟೈಪ್ ಐಟಮ್ಸ್ ಇದ್ದು. ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಆ್ಯಪಲ್ ತಿಂದೆ. ನಾಷ್ಟ ಮಾಡಲಿಲ್ಲ. ಕುಂಭಮೇಳದ ಇದು ನಡೆದಿತ್ತಲ್ಲ, ಸೊ ನಮ್ಮ ರಿಲೇಟಿವ್ಸ್ ಹೋಗಿದ್ದರು. ಹೀಗಾಗಿ ವಿಡಿಯೋನ ಶೇರ್ ಮಾಡಿದ್ದಾರೆ. ಅದನ್ನ ಯೂಟ್ಯೂಬ್ಗೆ ನಿಮಗೆ ತೋರಿಸ್ಬೇಕಂತ ಹೇಳಿ ಹಾಕೀನಿ ನೋಡ್ರಿ. ಇಷ್ಟು ಮಂದಿ ಬಂದಾರ, ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಮಂದಿ ಬಂದಾರ. ಕುಂಭಮೇಳಕ್ಕೆ ಜಾಯ್ನ್ ಆಗ್ಯಾರ ಇಷ್ಟು ಮಂದಿ. ಆ್ಯಂಡ್ ಎಲ್ಲರೂ ಸೇಫಾಗಿ ಬರಲಿ ಅಂತ ಹೇಳಿ ಆ ದೇವರಲ್ಲಿ ಕೋರ್ಕೊತೀನಿ. ಆ್ಯಂಡ್ ಇಷ್ಟು ಮಂದಿ ಸಾಧುಗಳು, ನಾಗಾ ಸಾಧುಗಳು, ಅಘೋರಿಗಳು ಎಲ್ಲರೂ ಬಂದಾರ. ಇಷ್ಟು ಸಾವಿರಾರು ಮಂದಿ, ಲಕ್ಷಾನು ಮಂದಿ ಅಘೋರಿಗಳನ್ನು ಮತ್ತು ಸಾಧುಗಳನ್ನು, ಸಂತರನ್ನ ನೋಡ್ಬೇಕಂದ್ರೆ ಅವ್ರದ ಪುಣ್ಯ. ಆ್ಯಂಡ್ ಕುಂಭಮೇಳದ ವಿಶೇಷ ವಿಡಿಯೋ ಲೈಟಿಂಗ್ಸ್ ಇಲ್ಲಿದೆ ನೋಡಿ. ಕ್ಲಿಪ್ಪಿಂಗ್ನ ಹಾಕಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಆದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗಿರಿ ಹೊಸ
ವಿವರ್ ಇದ್ರೆ ಕುಂಭಮೇಳಕ್ಕೆ ಏನು ಕಾರಣ ಐತಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕೀನಿ. ಇದು 144 ವರ್ಷಕ್ಕೊಮ್ಮೆ ಬರುತ್ತೆ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಐತಿ. ಇದರ ಇನ್ನು ಡೀಟೇಲಾಗಿ ಒಂದು ವಿಡಿಯೋ ಮಾಡೀನಿ, ಆಲ್ರೆಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೀನಿ. ಬೇಕಂದ್ರೆ ನಾನು ವರ್ಷ ಲಾಗ್ಗೆ ಹೋಗಿ ಆ ವಿಡಿಯೋನ ನೋಡಬಹುದು ನೀವು. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಮಖಾನ ಫ್ರೈ ಮಾಡ್ತಾಯಿದೆ. ಡ್ರೈ ಆಗಿ ಫ್ರೈ ಮಾಡಿದೆ. ನೀವು ಬೇಕಂದ್ರೆ ಒಂದಿಷ್ಟು ತುಪ್ಪ ಅದು ಹಾಕ್ಕೊಂಡು ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. 1 ಸ್ಪೂನು ಬೆಣ್ಣೆ ಅಥವಾ ತುಪ್ಪ, ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು, ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ಕೋಬೇಕು. ನಾ ಲೈಟಾಗಿ ಇರಲಿ ಅಂತ ಹೇಳಿ ಸ್ವಲ್ಪ ಏನೂ ಆ್ಯಡ್ ಮಾಡಿಲ್ಲ. ಆಲ್ಮೋಸ್ಟ್ ಆಲ್ ಮಂದಿ ಶೇಂಗಾ ಆ್ಯಡ್ ಮಾಡ್ತಾರೆ, ಪುಟಾಣಿ ಆ್ಯಡ್ ಮಾಡ್ತಾರೆ. ಸೇಮ್ ನಾವು ಚೂಡ ಹೆಂಗೆ ಮಾಡ್ತೀವಲ್ಲ ಅದೇ ಟೈಪ ಮಾಡ್ತಾರೆ ಒಂದಿಷ್ಟು ಮಂದಿ. ಬಟ್ ನಾನು ಡ್ರೈ ಆಗಿರಲಿ ಅಂತ ಹೇಳಿ ಡ್ರೈ ಫ್ರೈ ಮಾಡಹತ್ತೀನಿ. ಶೇಂಗಾ ಅದೇನು ಆ್ಯಡ್ ಮಾಡಿಲ್ಲ. ಇದೊಂದು ಹೆಲ್ದಿ ಸ್ನ್ಯಾಕ್ಸ್. ಆಲ್ಮೋಸ್ಟ್ ಆಲ್ ಈ ಇಯರ್ಲಿಂತ ನಾ ಹೆಲ್ದಿ ಫುಡ್ ತಿನ್ನಬೇಕಂತ ಹೇಳಿ ಆಲ್ಮೋಸ್ಟ್ ಆಲ್ ಹೆಲ್ದಿ ಫುಡ್ ತಿನ್ನೋಕೆ ಟ್ರೈ ಮಾಡತ್ತೀನಿ. ಎಲ್ಲೂ ಅಲ್ಲಿ ಇಲ್ಲಿ ಸ್ವಲ್ಪ ಅನ್ಹೆಲ್ದಿ ಆಗಿರಬಹುದು, ಬಟ್ ಆಲ್ಮೋಸ್ಟ್ ಆಲ್ ಹೆಲ್ದಿ ಫುಡ್ ತಿನ್ನೋಕೆ ಟ್ರೈ ಮಾಡತ್ತೀನಿ. ನೀವು ಹಿಂಗೆ ಟ್ರೈ ಮಾಡಿರಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ರಿ ಅಂತ ಹೇಳ್ತಾ ವಿಡಿಯೋ ಶೇರ್ ಮಾಡಕತ್ತೀನಿ ಇದನ್ನ. ರೆಡಿ ಟು ಹ್ಯಾವ್. ಆ್ಯಂಡ್ ರಾತ್ರಿ ಶೇಂಗಾ ಸಾರು ಮಾಡಬೇಕಂತ ಹೇಳಿ ಶೇಂಗಾ ಹುರಿದಿಟ್ಕೊಂಡಿದ್ದೆ. ಅದನ್ನು ಮೀಡಿಯಮ್ಮು ಶೇಂಗಾನ ಮಿಕ್ಸಿಗೆ ಹಾಕ್ಕೊಂಡು ಒಂದಿಷ್ಟು ಎಣ್ಣೆ ಕಾಯಕ್ಕಿಟ್ಟೀನಿ. ಶೇಂಗಾ ಸಾರು ಹೆಂಗೆ ಮಾಡೋದು, ಉತ್ತರ ಕರ್ನಾಟಕದವ್ರು ಹೆಂಗೆ ಮಾಡ್ತಾರೆ ಅಡುಗೆ ಅಂತ ಹೇಳಿ ನೋಡಿರಿ ಈ ಲಾಗ್ನಾಗ. ಪೂರ್ತಿ ನಮ್ಮ ಸೈಡಿಂದ ಅಡುಗೆ ಹೇಳೀನಿ ಇದ್ರಾಗ. ಸ್ವಲ್ಪ ಎಣ್ಣೆ ಕಾದ್ಮ್ಯಾಗ ಜೀರಿಗೆ ಸಾಸಿವೆ ಹಾಕಬೇಕು, ಒಂದಿಷ್ಟು ಬೆಳ್ಳುಳ್ಳಿ ಹಾಕಬೇಕು, ಕರಿಬೇವು ಕೊತ್ತಂಬರಿ, ಆಮೇಲೆ ಒಂದಿಷ್ಟು ಹುಣಸೆಹಣ್ಣು ಇಟ್ಟಿರಬೇಕು. ಹುಣಸೆಹಣ್ಣು ನೀರು ಹಾಕಬೇಕು. ಇಲ್ಲ ಹುಣಸೆಹಣ್ಣು ಇಲ್ಲ ಅಂದವರು ಆಪ್ಷನಲ್ ಆಗಿ ಲಿಂಬೆಹಣ್ಣು ಹಾಕೋಬೋದು. ನೀರೊಳಗೆ ಆ್ಯಡ್ ಮಾಡಿ ಹಾಕಬೇಕು. ಚಿಟಿಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕುದಿಬೇಕಿದು ಮಸಾಲ ಎಲ್ಲ. ಇದಕ್ಕೆ ಒಂದಿಷ್ಟು ಕೆಂಪು ಖಾರ ಮತ್ತು ಮಸಾಲೆ ಖಾರ ಹಾಕೋಬೋದು, ಇಲ್ಲ ಕೆಂಪು ಖಾರ ಅಷ್ಟನ್ನು ಹಾಕೋಬೋದು, ನಿಮ್ಮ ಇಂಟ್ರೆಸ್ಟ್. ನಾವು ನಮ್ಮ ಮನ್ಯಾಗ ಸ್ವಲ್ಪ ಶೇಂಗಾ ಸಾರು ಮಾಡಿದಾಗ ಕೆಂಪು ಖಾರ ಹಾಕ್ತೀವಿ. ಸ್ವಲ್ಪ ಮಸಾಲೆ ಖಾರನೂ ಹಾಕ್ತೀವಿ. ಇದು ಚೆನ್ನಾಗಿ ಕುದಿಬೇಕು. ಒಂದಿಷ್ಟು ಬೆಲ್ಲ ಹಾಕಿದೆ. ಇನ್ನೊಂದು ಪಾತ್ರೆ ಒಳಗೆ ಒಂದಿಷ್ಟು ವಿಡಿಯೋನೇ ತೋರಿಸಿದ್ದಾನೆ ಅಷ್ಟೇ ಜೋಳದ ಹಿಟ್ಟು, 1 ಸ್ಪೂನ್, ಟೀ ಸ್ಪೂನ್ ಆದರೂ ಸಾಕಾಗ್ತೈತಿ. 1 ಟೀ ಸ್ಪೂನಷ್ಟು ಜೋಳದ ಹಿಟ್ಟು. ನೆಕ್ಸ್ಟ್ ಏನು ಮಿಕ್ಸಿ ಹಾಕ್ಕೊಂಡಿವಲ್ಲ ಶೇಂಗಾ ಪೌಡ್ರು, ಅದು ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕು. ವಿಡಿಯೋನಾಗ ತೋರ್ಸಾತೀನಿ ಹಂಗೆ. ಇದನ್ನೇನೈತಿ ನಾವೇನು ಸಾಂಬಾರಿಗೆ ಒಗ್ಗರಣೆ ಕೊಟ್ಟಿವಲ್ಲ ಅದಕ್ಕೆ ಹಾಕಬೇಕೀಗ. ನಾವು ರೊಟ್ಟಿ ಪಲ್ಯ ಅಂತ ಹೆಂಗೆ ಉಣ್ಣೋದು, ಈಗ ರೊಟ್ಟಿ ಒಳಗೂ ಇದೇ ಮ್ಯಾಚ್ ಆಗ್ತೈತಿ, ಅನ್ನದೊಳಗೂ ಇದೇ ಮ್ಯಾಚ್ ಆಗ್ತೈತಿ.
ಒಂದು ಮಾಡಿದ್ರೆ ರೊಟ್ಟಿಗೂ ಆಗ್ತೈತಿ, ಪಲ್ಯಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿರಿ ಇದು ಐಟಮು. ಚೆಂದ ಕುದಿಬೇಕು. ನೆಕ್ಸ್ಟ್ ನಾನು ಡೈಟ್ ಫಾಲೋ ಮಾಡತ್ತೀನಿ. ಹೀಗಾಗಿ ನಾವು ಜೋಳದ ಗಂಜಿ ಮಾಡ್ಕೊಂಡಿದ್ದೆ, ಒಂದು ಹಪ್ಪಳ ಸುಟ್ಕೊಂಡೀನಿ. ಇದು ನಮ್ಮ ಸೂಪ್ ನೋಡ್ರಿ, ಉತ್ತರ ಕರ್ನಾಟಕದವ್ರ ಸೂಪ್. ಹೀಗಾಗಿ ಸೂಪ್ ಕುಡಿದು ಮಕ್ಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆ ಮಾಡಿದೆ, ಸಂಡೇ ಇತ್ತಂತ ಹೇಳಿ. ಆ್ಯಂಡ್ ಪಲ್ಯಕ್ಕೆ ಆಲೂಗಡ್ಡೆ ಪಲ್ಯಗೆ ಏನೇನು ಬೇಕು ಅದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಚಟ್ನಿಗೆ ಏನು ಬೇಕು ಅದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ದೋಸೆ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ದೀನಿ, ಚಟ್ನಿಗೆ ಒಗ್ಗರಣೆ ಕೊಟ್ಟೀನಿ. ಆ್ಯಂಡ್ ದೋಸೆ ಮಾಡೋಣ ಬನ್ನಿ, ಹೆಂಗೆ ಮಾಡೋಣ ನೋಡೋಣ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ವಿಡಿಯೋನಾಗ ದೋಸೆ. ಇವಾಗ ದೋಸೆ ರೆಡಿಯಾಗಿದೆ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್. ಥ್ಯಾಂಕ್ ಯು.